ಕೆಪಿಎಸ್ಸಿಯಲ್ಲಿ ನಡೆದಂತ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಸದ್ಯ ರಾಜ್ಯದಲ್ಲಿ ಸಿಐಡಿ ತನಿಖೆ ಮಾಡ್ತಾ ಇದೆ. ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು, ಈ ತನಿಖೆಯ ಅಖಾಡಕ್ಕೆ ಇಡಿ ಕೂಡ ಎಂಟ್ರಿ ಆಗಿದೆ ಅನ್ನೋ ಮಾಹಿತಿ. ಶಿವಶಂಕರಪ್ಪ ಸಾಹುಕಾರ್ಗೆ ಶಾಕ್ ಕೊಟ್ಟಿದೆ ಇಡಿ. ಶಿವಶಂಕರಪ್ಪ ಸಾಹುಕಾರ ಮನೆಯ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೆಪಿಎಸ್ಸಿಯ ಕಚೇರಿ, ಶಿವಶಂಕರಪ್ಪ ಅವರ ಮನೆ, ಹಲವೆಡೆ ದಾಳಿಯಾಗಿದೆ. ಪರಿಶೀಲನಾ ಕಾರ್ಯವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಅಥವಾ ಉಚ್ಚಾಟಿತ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಶಾಕ್ ಕೊಟ್ಟಿದೆ. ಸಿಐಡಿ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಸಿಬಿಐ ತನಿಖೆಯಾಗಬೇಕು ಅನ್ನುವಂತ ಒತ್ತಾಯ ಇದೆ. ಈ ಮಧ್ಯೆ ಇಡಿ ಅಧಿಕಾರಿಗಳು ತನಿಖೆಯ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಮನೆ ಸೇರಿ ಹಲವೆಡೆ ದಾಳಿಯಾಗಿದೆ. ರಾಜ್ಯಪಾಲರ ಆದೇಶದ ಅನ್ವಯ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ, ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಸದ್ಯ ಅವರ ಮನೆಯ ಮೇಲೆ ಮತ್ತು ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರೋದು. ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿರೋದು ಇಡೀ ಕೇಸಿಗೆ ಮತ್ತೊಂದು ತಿರುವು ಸಿಗ್ತಾ ಇರೋದು. ಸಿಐಡಿ ತನಿಖೆ ಒಂದು ಕಡೆ ಆಗ್ತಾ ಇದೆ. ಪಶುವೈದ್ಯರ ನೇಮಕ ಪ್ರಕ್ರಿಯೆ ಇರಬಹುದು ಅಥವಾ ಉಳಿದ ಆರೋಪಗಳಿರಬಹುದು. ವಿಧಾನಸೌಧ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ದೂರಿನ ಆಧಾರದ ಮೇಲೆ, ಎಫ್ಐಆರ್ ಆಧಾರದ ಮೇಲೆ ಸಿಐಡಿ ಅಧಿಕಾರಿಗಳು ರಾಜ್ಯದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈಗ ಇಡಿ ಕೂಡ ಎಂಟ್ರಿ ಆಗಿರೋದು ಇಡೀ ಪ್ರಕರಣದ ತೀವ್ರತೆ ಮತ್ತು ಪ್ರಕರಣವನ್ನು ಮತ್ತೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಟ್ವಿಸ್ಟ್ ಸಿಗ್ತಾ ಇದೆ ತನಿಖೆಯ ಅಖಾಡದಲ್ಲಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಸಿಬಿಐಗೆ ಒತ್ತಾಯ ಕೇಳಬಂದಿತ್ತು. ಪ್ರತಿಭಟನಾಕಾರರು, ಬಿಜೆಪಿ ಇವರೆಲ್ಲರೂ ಒತ್ತಾಯ ಮಾಡಿದರು. ಈಗ ಇಡಿ ಎಂಟ್ರಿ ಆಗಿದೆ ಅನ್ನುವಂಥ ಮಾಹಿತಿ. ಇಡಿ ಎಂಟ್ರಿ ಆಗೋದಕ್ಕೆ ಏನ್ ಕಾರಣ? ರಕ್ಷಿತ, ಅಂದ್ರೆ ಕೆಪಿಎಸ್ಸಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು, ಅದರಲ್ಲಿ ಕೂಡ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಅನ್ನುವಂತ ಒಂದಷ್ಟು ಆಡಿಯೋ ಕೂಡ ರಿಲೀಸ್ ಆಯ್ತು. ಅದಾದ ನಂತರ ಇದರಲ್ಲಿ ಒಬ್ಬ ಅಭ್ಯರ್ಥಿಗೆ 80 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಕೆಲವು ಕೆಪಿಎಸ್ಸಿ ಮೆಂಬರ್ಗಳು ಭಾಗಿಯಾಗಿದ್ದಾರೆ ಅನ್ನುವಂತ ಪ್ರಮುಖವಾದ ಆರೋಪ ಕೇಳಿ ಬಂದಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಸಿಐಡಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿರುವಂತದ್ದು. ಅಂದ್ರೆ ಒಂದು ಪ್ರಿಡಿಕೇಟ್ ಅಫೆನ್ಸ್ ಸಿಕ್ಕಿದ ನಂತರ ಅದರಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳು ನಡೆದಿದೆ ಅನ್ನುವಂಥದ್ದು ಗೊತ್ತಾದ್ರೆ ಇಡಿ ಎಂಟ್ರಿ ಆಗುವಂತದ್ದು. ಇಡಿ ಈಗ ಸಿಐಡಿ ಏನ್ ತನಿಖೆಯನ್ನು ನಡೆಸ್ತಾ ಇದೆ ಆ ಒಂದು ಎಫ್ಐಆರ್ ನ ಇಟ್ಟುಕೊಂಡು ಎನ್ಕ್ವೈರಿಗೆ ಮುಂದಾಗಿರುವಂತಹದ್ದು. ಅದರಲ್ಲಿ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬೆಂಗಳೂರು ಮತ್ತೆ ಉತ್ತರ ಕರ್ನಾಟಕದ ಕೆಲವು ಮಧ್ಯವರ್ತಿಗಳ ಮನೆಗಳ ಮೇಲೆ ರೇಡ್ ಮಾಡಲಾಗ್ತಾ ಇದೆ. ಇಡಿ ಅಧಿಕಾರಿಗಳಿಗಾಗಲೇ ಕೆಲವೊಂದಷ್ಟು ಮನೆಗಳನ್ನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. 10ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಮತ್ತೆ ಇಡಿಯ ಒಂದಷ್ಟು ಸೋರ್ಸ್ಗಳು ಹೇಳುವ ಪ್ರಕಾರ ಒಂದಷ್ಟು ಮನೆಗಳನ್ನ ಯಾವ ಮಧ್ಯವರ್ತಿಗಳು ಇದರಲ್ಲಿ ಹಣಕಾಸಿನ ವ್ಯವಹಾರವನ್ನ ನಡೆಸಿದ್ದಾರೆ ಅಂತೇಳಿ ಮಾಹಿತಿಗಳು ನಮಗಿದೆ. ಅವರ ಮನೆಗಳನ್ನ ಹುಡುಕಾಟವನ್ನ ಮಾಡ್ತಾ ಇದೀವಿ. ಮತ್ತೆ ಅವ್ರನ್ನ ಹಿಡಿದು ಅಥವಾ ಅವ್ರನ್ನ ಮಾಹಿತಿ ಮನೆಗಳ ಮೇಲೆ ಸರ್ಚನ್ನ ಮಾಡಿ ಅವರಿಂದ ಮಾಹಿತಿ ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತದ್ದು. ಇದರಲ್ಲಿ ಪ್ರಮುಖವಾಗಿ ಕೆಪಿಎಸ್ಸಿ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಅವರ ಮೇಲೆ ಒಂದಷ್ಟು ಪ್ರಮುಖವಾದ ಆರೋಪ ಕೇಳಿ ಬಂದಿತ್ತು. ಒಂದ್ ಕಡೆ ಅವರ ಹೆಣ್ಣು ಮಗಳ ಅಂದ್ರೆ ಏನು ನಕಲಿ ಜಾತಿ ಪ್ರಮಾಣ ಪತ್ರವನ್ನ, ಆದಾಯ ಪ್ರಮಾಣ ಪತ್ರವನ್ನ ನೀಡಿ ಆ ಮೂಲಕ ಏನು ಹುದ್ದೆಯನ್ನ ಕೊಡಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅದರ ಜೊತೆಗೆ ಈಗ ಪಶುವೈದ್ಯಕೀಯ ಮಾತ್ರವಲ್ಲ, ಈ ಕಳೆದ ಹಲವು ವರ್ಷಗಳಲ್ಲಿ ನಡೆದಂತಹ ಕೆಪಿಎಸ್ಸಿಯ ನೇಮಕಾತಿಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾ ಇದೆ. ಕಾಂತಕುಮಾರ್ ಅನ್ನುವಂಥವ್ರು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಮತ್ತೊಂದು ಎಫ್ಐಆರ್ ನ ಕೂಡ ದೂರನ್ನ ಕೊಟ್ಟು ಅದು ಎಫ್ಐಆರ್ ಕೂಡ ಆಗಿರುವಂತದ್ದು. ಹಾಗಾಗಿ ಸಾಲು ಆರೋಪ ಇದೆ ಕೆಪಿಎಸ್ಸಿ ಮೇಲೆ. ಅದರಲ್ಲಿ ಯಾರ್ಯಾರು ಅಂದ್ರೆ ಇದರಲ್ಲಿ ಅಧ್ಯಕ್ಷರಾಗ್ಲಿ, ಸದಸ್ಯರಾಗ್ಲಿ, ಮತ್ತೆ ಇವರ ಹೆಸರುಗಳನ್ನ ಹೇಳಿಕೊಂಡು ಯಾವ ಮಧ್ಯವರ್ತಿಗಳು ಯಾವ ಕ್ಯಾಂಡಿಡೇಟ್ ಗಳನ್ನ ಸಂಪರ್ಕ ಮಾಡಿದ್ರು, ಅವರಿಂದ ಹಣಕಾಸಿನ ವ್ಯವಹಾರಗಳಾಗಿದೆ, ಇದು ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸಗಳನ್ನ ಮಾಡಲಾಗ್ತಾ ಇರುವಂತದ್ದು. ಈಗ ನಮಗೆ
ಇರುವಂತಹ ಖಚಿತ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಹಲವೆಡೆ ಮತ್ತೆ ಉತ್ತರ ಕರ್ನಾಟಕದ ಕೆಲವು ಮಧ್ಯವರ್ತಿಗಳ ಮತ್ತೆ ಶಿವಶಂಕರಪ್ಪ ಸಾವ್ಕಾರ ಅವರಿಗೆ ಸಂಪರ್ಕ ಹೊಂದಿದವರಂತ ಕೆಲವರ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ ಅನ್ನೋದು. ಅಂದ್ರೆ ಇನಿಷಿಯಲಿ ಈಗ ತಾನೇ ಕೆಲವೇ ನಿಮಿಷಗಳಿಂದ ಅಷ್ಟೇ ಈ ಒಂದು ರೇಡ್ ಶುರುವಾಗಿದೆ ರಕ್ಷಿತ್. ಶುರುವಾದ ನಂತರ ರಮೇಶ್, ಈಗ ಅಕ್ರಮಕ್ಕೆ ಸಂಬಂಧಿಸಿ ಸಿಐಡಿ ತನಿಖೆ ಆಗ್ತಾ ಇದೆ, ಇಡಿಯು ಕೂಡ ಎಂಟ್ರಿ ಆಗಿರೋದ್ರಿಂದ ಮನಿ ಲಾಂಡ್ರಿಂಗ್ ನಂತಹ ಅಕ್ರಮಗಳಾಗಿದೆ ಅಂತ ಭಾವಿಸಬಹುದಾ ನಾವು ಈ ಕೇಸ್ನಲ್ಲಿ? ಖಂಡಿತ ರಕ್ಷಿತ್, ಅಂದ್ರೆ ಇಡಿ ಎಂಟ್ರಿ ಆಗುವಂತದ್ದೇ PMLA ಆಕ್ಟ್ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು. ಯಾವುದೇ ಅಕ್ರಮಗಳಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳು ನಡೆದಿದ್ರೆ ಸೊ ಹಣವನ್ನ ಯಾರಿಗೆ ಕೊಟ್ಟರು, ಅದನ್ನ ಎಲ್ಲಿ ಅಡಗಿಸಲಾಗಿದೆ, ಅದನ್ನ ಆ ಮನಿ ಟ್ರೀಯನ್ನ ಒಂದಷ್ಟು ಎನ್ಕ್ವೈರಿ ಮಾಡುವಂತಹ ಕೆಲಸವನ್ನ ಇಡಿ ಮಾಡುತ್ತೆ. ಆ ನಿಟ್ಟಿನಲ್ಲಿ ಒಂದು ಪ್ರಿಡಿಕೇಟ್ ಅಫೆನ್ಸ್ ಒಂದು ಬೇಕಾಗುತ್ತೆ. ಅದು ಎಲ್ಲಾದ್ರೂ ಒಂದು FIR ದಾಖಲಾಗಿದ್ರೆ ಆ ಒಂದು FIR ನಲ್ಲಿ ಇಡಿಗೆ ಅನಿಸಿರ್ಬೇಕು. ಅಂದ್ರೆ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರಗಳಾಗಿದೆ, ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಗೊತ್ತಾದ ನಂತರ ಅದನ್ನ ಟೇಕ್ ಓವರ್ ಮಾಡಿ ಆ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಅದಕ್ಕೆ ಒಂದು ಪೂರಕವಾದಂತಹ ಮಾಹಿತಿಗಳು ಸಿಕ್ಕಲ್ಲಿ ಅವರು ಈ ರೀತಿಯಾದಂತಹ ರೇಡ್ಗಳನ್ನ ಮಾಡ್ತಾರೆ. ಸೊ ಇಲ್ಲಿರುವಂತದ್ದು ಅಂದ್ರೆ ಅದರಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿ ಪರ್ ಕ್ಯಾಂಡಿಡೇಟ್ ವ್ಯವಹಾರಗಳಾಗಿದೆ ಅನ್ನುವಂತ ಆಡಿಯೋ ಏನು ಲಭ್ಯ ಆಗಿತ್ತು ಅದನ್ನ ಇಟ್ಟುಕೊಂಡು ಇಡಿ ಅಧಿಕಾರಿಗಳ ತನಿಖೆಗೆ ಈಗ ಮುಂದಾಗಿರುವಂತದ್ದು. ನಮಗೆ ಸಿಕ್ಕಂತ ಖಚಿತ ಮಾಹಿತಿ ಪ್ರಕಾರ ಬೆಂಗಳೂರು ಮತ್ತೆ ಉತ್ತರ ಕರ್ನಾಟಕದ ಹಲವು ಕಡೆ ರೇಡ್ ಅನ್ನ ಮಾಡಲಾಗ್ತದೆ. ಶಿವಶಂಕರಪ್ಪ ಸಾವ್ಕಾರ ಮನೆ ಮೇಲೆ ಈಗಾಗಲೇ ರೇಡ್ ಅನ್ನ ಮಾಡಿ ಒಂದಷ್ಟು ಸರ್ಚಸ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು 10ರಿಂದ 15 ಜಾಗಗಳಲ್ಲಿ ರೇಡ್ ಅನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಿದ್ದಾರೆ. ಮತ್ತೆ ಕೆಲವರು ತಪ್ಪಿಸಿಕೊಳ್ಬಾರ್ದು ನಿಟ್ಟಿನಲ್ಲಿ ಅವರ ಮನೆಗಳ ಒಂದಷ್ಟು ಮಾಹಿತಿಗಳನ್ನ ಬಿಟ್ಕೊಡ್ಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಸೊ ಇದನ್ನ ನೋಡ್ತಾ ಹೋದ್ರೆ KPSCಯಲ್ಲಿ ಒಂದು ದೊಡ್ಡ ಮಟ್ಟದ ವ್ಯವಹಾರಗಳಾಗಿತ್ತು. CIDಯ ಜೊತೆಗೆ ಇಡಿ ಎಂಟ್ರಿ ಆಗಿರುವಂತದ್ದು ಮತ್ತೆ ಅದರ ಜೊತೆಗೆ ಹೈಕೋರ್ಟ್ ಮುಂದೆ ಒಂದು ಅರ್ಜಿ ಈಗಾಗಲೇ ಬಾಕಿ ಇದೆ. ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅನ್ನುವಂಥದ್ದು. ಸೊ ಅದರ ವಿಚಾರಣೆ ಸಂದರ್ಭದಲ್ಲಿ ಕೂಡ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಈ ಪ್ರಕರಣದ ದೊಡ್ಡ ಮಟ್ಟದ ಅವ್ಯವಹಾರಗಳಾದಂತೆ ಕಾಣ್ತಾ ಇರುವಂತದ್ದು, ಇದನ್ನ CBIಗೆ ವಹಿಸಬೇಕಾಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಓರಲ್ ಒಪಿನಿಯನ್ ಕೂಡ ವ್ಯಕ್ತಪಡಿಸಿದ್ರು. ಅದು ಕೂಡ ಪೆಂಡಿಂಗ್ ಇರುವಂತದ್ದು. ಸೊ ಈ ಹಂತದಲ್ಲಿ ಎಲ್ಲೊಂದ್ ಕಡೆ KPSCಯಲ್ಲಿ ಸಾಲು ಆರೋಪಗಳೇನು ಕೇಳಿ ಬಂದಿತ್ತು ಅದನ್ನ ಕ್ಲೀನ್ ಮಾಡುವಂತ ನಿಟ್ಟಿನಲ್ಲಿ ಈಗಿನ CID ಮತ್ತೆ ಇಡಿ ತನಿಖೆ ಮುಂದೇನಾದ್ರೂ CBIಗೂ ಕೂಡ ಈ ಪ್ರಕರಣ ಒದ್ದಾಗಿದೆ. ಅದರಲ್ಲಿ KPSCಯಲ್ಲಿ ಹಲವು ವರ್ಷಗಳ ಕಾಲ ತಿಂದು ತೇಗಿದಂತಹ ತಿಮಿಂಗಲಗಳು ಈ ಒಂದು ಬಲೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಮೇಲ್ನೋಟಿಗೆ ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಸದ್ಯಕ್ಕೆ ರೇಡ್ ಶುರುವಾದ ಅಂದ್ರೆ ಮುಂದುವರೆದಂತೆ ಇನ್ನೊಂದು 1 ಗಂಟೆ 2 ಗಂಟೆ ಒಳಗಾಗಿ ಯಾರ್ಯಾರ ಮನೆಗಳಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ತು, ಏನೆಲ್ಲ ರೇಸ್ ಇದೆ, ಅವರಿಂದ ಸೀಜರ್ ಮಾಡಲಾಯಿತು ಅನ್ನುವಂತ ಮಾಹಿತಿಗಳು ಇಡಿ ಕಡೆಯಿಂದ ಬರಬೇಕಾಗಿರುವಂತಹದ್ದು. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.